ಇದು ಎಷ್ಟು ತಲೆಮಾರು ಕಂಡು ಹೋಗೈತೆ ಆ ಯಜಮಾನ ಪುರಾಂತರ ಕಾಲಕ್ಕೆ ನಡೆದಂಥ ಘಟನೆ ಇದು. ಅವರು 6 ತಿಂಗಳು ಹೊರಸಿ ಹೋಗ್ತಾರೆ. 6 ತಿಂಗಳು ಹೊರಸಿ ಅಂದ್ರೆ ಬೇರೆ ಬೇರೆ ಜಿಲ್ಲಾಕ್ಕೆ ಕುರಿ ಮೇಯಿಸ್ಲಿಕ್ಕೆ ಗುಡ್ಡ ಗವರ ರೈತರ ಆಸ್ತಿಗಳಾಗ ಹೊಲವೇರಿ ಅಂತ ಹೇಳಿ ಮಾಡ್ತಾವಲ್ಲ, ಮೇಯಿಸ್ಕೊಂಡು ಅಲ್ಲೇ ತೆರಪ್ಕೊಂತ ಅಲ್ಲೇ ಕಾಲ ಹೊಡಿದ 6 ತಿಂಗಳ ಗಂಟ್ಲಿ. 6 ತಿಂಗಳ ನಂತರ ಇಲ್ಲಿ ಊರಿಗೆ ಬರ್ತಾವ. ನಾವು ಬಂದು ಏನ್ ಮಾಡ್ತೇವೆ ಅಂದ್ರೆ ಇಡೀ ಸಮುದಾಯನ ಒಂದೇ ದಿವ್ಸ ಕೊಡ್ತೇವೆ. ನಮ್ಮ ಇಡೀ ಮೆಡ್ಲೇರಿ ಅಂದ್ರೆ 65ರಿಂದ 70 ಸಾವಿರ ಐತಿ. 65ರಿಂದ 70 ಸಾವಿರ ಮೆಡ್ಲೇರಿ 65,000ದ 70,000 ಸನಿಕೆ ಐತಿ. ನಿಮ್ಮವ ಎಷ್ಟಿದಾವೆ? ನಮ್ಮ ಒಂದು 350-400 350-400 ಇದಾವೆ. ಸಮಾಧಾನ ಪಡಿಸಿ ಯಾವ ಕಂಪ್ಲೇಂಟ್ ಕೊಡಲ್ಲ, ಯಾವ ಪೊಲಿಟಿಷಿಯನ್ ಹೋಗಲ್ಲ, ಕೋರ್ಟ್ಗೆ ಹೋಗಲ್ಲ, ಕುರುಬರು ಹೊಡೆದಾಡಿ ಹೋಗಲ್ಲ. ರೈತರನ್ನ ಒಂದೇ ಮಾತು ನಮ್ಮನ್ನು ಹೊಡೆಯಂಗಲ್ಲ. ಅವ್ರ ರೈತರು ಎಷ್ಟರ ಹೊಡ್ಕೊಳ್ಳಿ ನಮ್ಮನ್ನ, ನಾವು ರೈತರ ಹೊಡೆಯಂಗಿಲ್ಲ. ಒಟ್ಟ ರೈತರು ಹೊಡೆದ್ರೆ ಅವ್ರಿಗೆ ನಮ್ಮ ಕುರಿಯಾಗ ದಂಡ. ನಾವೇನ್ ಮಾಡ್ತೇವೆ, ಲಕ್ಷಾನ್ ಗಂಟ್ಲೆ ರೊಕ್ಕ ಹಾಕ್ತೇವೆ, ಕೊಡ್ಬೇಕು ನೀನ್ ಅಂತೇಳಿ. ಹೌದು. ಈಗ ನೀನು ಒಂದ್ 10 ನಾವು ಒಂದು 10-20 ಕುರಿ ಚಲೋ ಕೊಟ್ರ ಈ ನಮ್ಮ ಸರಿಕರು ಎಲ್ಲರೂ ಬೈತಾರೆ. ಅಲ್ಲಿ ಏನ್ ಕಷ್ಟ ಮಾಡ್ಕೊಂಡಿ ನೀನು, ಚಲೋ ಕುರಿ ಮಾರಿಬಿಟ್ಟಲ್ಲ ನೀನು ಅಂದ್ರೆ ಒಂದು ಆಸ್ತಿ ಕೊಟ್ಟಂಗ. ನಾವು ಚಲೋ ಕುರಿ ಮಾರಿಬಿಟ್ಟು ನೋಡಿ ಬೋಸುಡಿ ಮಗ ಏನ್ ಮಾಡಿದ್ದೆ ನೀವು, ದುಡ್ಡು ಜೀವನ ಮಾಡಕ್ಕಾಗಿಲ್ಲ ಏನೋ ಕಟ್ಟಿ ಅಂತ ನಾವು ಬೈತೀವಿ. ಅದು ನಮ್ಮಲ್ಲಿ ಒಂದು ಯಾವ ಕುರಿ ಒಂಥರ ಆಸ್ತಿ, ನಿಮಗೆ ಆಸ್ತಿ ಅದು, ಅದಕ್ಕೆ ನಾವು ಬೈತೀವಿ. ನಮಸ್ತೆ ಆಚಾರ್ಯ, ನಿಮ್ಮ ಹೆಸರೇನು, ಊರು ಯಾವುದು? ನಾಗಪ್ಪ ಹುಚ್ಚಪ್ಪ ಹೀಲ್ದಳ್ಳಿ ಅಂತೇಳಿ ಅಡ್ಡ ಹೆಸರು. ಊರ್ ಮೆಡ್ಲೇರಿ, ಕುರಿಗಾರ ಸಂಘದ ಅಧ್ಯಕ್ಷ. ಕುರಿಗಾರ ಸಂಘಕ್ಕೆ ಅಧ್ಯಕ್ಷ ನೀವು? ಮೇಡ್ಲೇರಿಗೆ ಅಥವಾ ಕರ್ನಾಟಕ ಬರ್ತೀರಾ ಮೇಡ್ಲೇರಿಗೆ ಬರ್ತೀರಾ? ಮೆಡ್ಲೇರಿ ಸಂಘ ಐತಿ, 2 ಸಂಘ ಅದಾವು. 2 ಸಂಘ ಅದಾವು, ಒಂದು ಬೀರ್ಲಿಂಗೇಶ್ವರ, ಒಂದು ರೇಣುಸಿದ್ದೇಶ್ವರ ಅಂತೇಳಿ. ಆ ಸಂಘದಾಗ ಬೀರ್ಲಿಂಗೇಶ್ವರ ಸಂಘಕ್ಕೆ ಅಧ್ಯಕ್ಷರು. ಎಷ್ಟು ಕುರಿ ಇದಾವೆ ನಿಮ್ಮ ಹತ್ರ? ನಮ್ಮ ಇಡೀ ಮೆಡ್ಲೇರಿ ಅಂದ್ರೆ 65ರಿಂದ 70 ಸಾವಿರ ಐತಿ. 65ರಿಂದ 70 ಸಾವಿರ ಮೆಡ್ಲೇರಿ 65,000ದ 70,000 ಸನಿಕೆ ಐತಿ. ನಿಮ್ಮವ ಎಷ್ಟಿದಾವೆ? ನಮ್ಮ ಒಂದು 350-400 350-400 ಇದಾವೆ. ಇವ ಒಂದು 30,000 ಕುರಿ ಐತಿ. ಇಲ್ಲಿ 30,000 ಕುರಿ ಇದಾವೆ ಈಗ? ಇರವ ಇಲ್ಲಿ 30-35 ಸಾವಿರ ಕುರಿ ಐತಿ ಇವತ್ತು ಬಂದಿರೋದು. ಅಂದ್ರೆ ಆ ಪದ್ಧತಿ ಯಾಕೆ ಬಂತು ಮೇಡ್ಲೇರಲ್ಲಿ ಅಂತ ಹೇಳ್ಬಿಟ್ಟು, ಈಗ ನಾನು ಒಬ್ರನ್ನ ಕೇಳಿದಕ್ಕೆ ಏನಂದ್ರು ಅಂತಂದ್ರೆ, ಒಂದೇ ದಿವಸ ಅವೆಲ್ಲ ಕುರಿಗಳು ಊರಿಗೆ ಬರ್ಬೇಕಂತೆ, ಯಾವಾಗ ಬೇಕೋ ಅವ್ರು ಹೊಡ್ಕೊಂಬರ್ಬಾರ್ದು ಅಂತೆಲ್ಲ ಅಂದ್ರು ನನಗೆ. ಅದು ಹೆಂಗೆ ಪದ್ಧತಿ ಅಂತ ಹೇಳ್ತೀರಾ ನನಗೆ? ಅದು ಪದ್ಧತಿ ಅಂದ್ರೆ ಇದು ಎಷ್ಟು ತಲೆಮಾರು ಕಂಡು ಹೋಗೈತೆ ಆ ಯಜಮಾನ ಪುರಾಂತರ ಕಾಲಕ್ಕೆ ನಡೆದಂಥ ಘಟನೆ ಇದು. ಅವರು 6 ತಿಂಗಳು ಹೊರಸಿ ಹೋಗ್ತಾರೆ. 6 ತಿಂಗಳು ಹೊರಸಿ ಅಂದ್ರೆ ಬೇರೆ ಬೇರೆ ಜಿಲ್ಲಾಕ್ಕೆ ಕುರಿ ಮೇಯಿಸ್ಲಿಕ್ಕೆ ಗುಡ್ಡ ಗವರ ರೈತರ ಆಸ್ತಿಗಳಾಗ ಹೊಲವೇರಿ ಅಂತ ಹೇಳಿ ಮಾಡ್ತಾವಲ್ಲ, ಮೇಯಿಸ್ಕೊಂಡು ಅಲ್ಲೇ ತೆರಪ್ಕೊಂತ ಅಲ್ಲೇ ಕಾಲ ಹೊಡಿದ 6 ತಿಂಗಳ ಗಂಟ್ಲಿ. 6 ತಿಂಗಳ ನಂತರ ಇಲ್ಲಿ ಊರಿಗೆ ಬರ್ತಾವ. ನಾವು ಬಂದು ಏನು ಮಾಡ್ತೇವೆ ಅಂದ್ರೆ ಇಡೀ ಸಮುದಾಯನ ಒಂದೇ ದಿವ್ಸ ಕೊಡ್ತೇವೆ. ಅವಸವಾಗಿ ಕೂಡಿ ಅಲ್ಲಿ ಮೀಟಿಂಗ್ ಮಾಡ್ಕೊಂಡು ಬೇರೆ ಬೇರೆ ಹತ್ರ ಕೂಡಿ ಮೀಟಿಂಗ್ ಮಾಡ್ತವೆ. ತಿಂಗಳಿಗೊಂದು 2 ತಿಂಗಳಿಗೊಂದು ಮೀಟಿಂಗ್ ಮಾಡ್ತವೆ. ಯಾವ ಟೈಮು ಕಾರಣ ಬಂತು, ಅಲ್ಲಿ ಮಳೆಗಾಲ ಯಾವಾಗ ಸ್ಟಾರ್ಟ್ ಆತ ಅವಾಗ ಅಲ್ಲಿ ಜನ ರೈತರು ಆಸ್ತಿ ಬಿತ್ತಾ ಇರ್ತಾರೆ. ಅಲ್ಲಿ ಕುರಿ ನಿಲ್ಲಕ್ಕೆ ಅವಕಾಶ ಇರಲ್ಲ. ಆ ನಂತರ ಇಲ್ಲಿ ಗುಡಿಗೆ ಬರ್ತಾವೆ ಊರಿಗೆ. ಮೇಡ್ಲೇರಿ ಬಂದು ಇಲ್ಲಿ ಗುಡಿ ಬಾನ ಅಂತೇಳಿ ಮಾಡ್ಸಕ್ಕೆ ಒಂದು ಕಾರ್ಯಕ್ರಮ ಅದು, ಯಜಮಾನ ಕಾಲಕ್ಕೆ ಮಾಡಿದಂಥ ಕಾರ್ಯಕ್ರಮ. ಆ ಕಾರ್ಯಕ್ರಮನ ಯಾವ ಕಾಲಕ್ಕೆ ಮಾಡ್ಕೊಂತ ಬರ್ತಾ ಅದ. ಹಿಂದೆ ಯಜಮಾನ ಮಾಡ್ಯಾರ, ಎಷ್ಟು ತೆಲಿಗಂಡು ಹೋಗ್ಯಾವ. ಆ ಸಂಪ್ರದಾಯ ಪ್ರಕಾರ ನಾವು ಮಾಡ್ಕೊಂತ ಹೊಂಟೇವಿ. ನಾವೇನು ಮಾಡ್ತೇವೆ ಅಂದ್ರೆ ಎಲ್ಲರದ್ದು ಸೇರಿ ಒಂದು ಸಭೆ ಕರಿತೀವಿ. ಯಾವ ದಿವ್ಸ ಹೋಗೋದು, ಎಂದು ಹೋಗೋದು ಅನ್ನೊಂದು ಒಂದೇ ದಿವಸ ಕಂಡೀಷನ್ ಹಾಕ್ತೇವೆ. ಒಟ್ಟು ಒಂದೇ ದಿವಸ ಸೇರ್ತೇವೆ, 2 ದಿವಸ ಮೆಡ್ಲೇರಿಯಲ್ಲಿ ಇರ್ತೇವೆ. ಇವತ್ತು ಅವ್ರವ್ರ ಮನೆಗೆ ಹೋಗಿಬಿಡ್ತಾರೆ. ಇವತ್ತೇ ಮುಗೀತು, ಇವತ್ತು ಕಾರ್ಯಕ್ರಮ ಮುಗೀತದೆ. ಈಗ ನಾವು ಏನು ಮಾಡ್ತೇವೆ ಅಂದ್ರೆ ಇಡೀ ಸಮಾಜದವ್ರು ಕೂಡಿ ಮೀಟಿಂಗ್ ಮಾಡ್ತಾರೆ. ಸರಿ, ಇದಕ್ಕೊಂದು ಕಟ್ಟ ಅಂತ ಮಾಡಿರ್ತೇವೆ. ಕಟ್ಟ ಅಂದ್ರೆ ನಿಯಮ. ಇಲ್ಲಿ ಒಂದು 400-500 ಜನ ಹೊರಸಿ ಹೋಗ್ತಾರೆ. ಬರೀ ಗಂಡು ಮಕ್ಳು, ಹೆಣ್ಮಕ್ಳು ಕರ್ಕೊಂಬಲ್ಲ, ಬರೀ ಗಂಡು ಮಕ್ಳು ಹೋಗ್ತೇವೆ. ಹೋಗಿ ಏನ್ ಮಾಡ್ತೇವೆ ಅಂದ್ರೆ ಅದಕ್ಕೊಂದೊಂದು ಗುಂಪು ಮಾಡ್ತೇವೆ. 1000 ಕುರಿ, 800 ಕುರಿ, 600 ಕುರಿ, 500 ಕುರಿ, ಹಿಂಗೊಂದು ಗುಂಪು ಅಂತಾವು 40-50 ಗುಂಪು ಇರ್ತಾವೆ ನಮ್ಮ ಗುಂಪುಗಳು. ಆ ಗುಂಪಿನವರೆಲ್ಲ ಅವ್ರವ್ರ ಆತ್ಮೀಯರು ಯಾರು ಬೇಕಾಗತ್ತೆ ಅವ್ರ ಜೋಡಿಯಾಗಿ ಗುಂಪು ಮಾಡ್ಕೊಂತಾರೆ. ಎಲ್ಲ ಗುಂಪು ಹೋಗವು. ನಾವು ಗುಂಪು ಲೆಕ್ಕ ಮಾಡಿರ್ತೇವೆ, ಇಷ್ಟು ಗುಂಪು ಅದಾವ ನಮ್ಮ ಕುರಿ ಅಂತ. ಆ ಗುಂಪಿನೊಳಗೆ ಜಗಳ ಆಗಲಿ, ಅವ್ರಿಗೇನೋ ಸಮಸ್ಯೆ ಬರಲಿ, ಅವ್ರದ್ದು ಏನೋ ಬರಲಿ, ಅದಕ್ಕೆ ಇಡೀ ಸಮುದಾಯನ ಒಂದು ಅವ್ರು ಕರೆಸಿ ಅವ್ರ ಜಗಳ ಮಾಡಲಿ, ಅವ್ರು ಒಂದ್ಕೊಂದು ಇದು ಮಾಡಲಿ. ಅವ್ರು ಅಲ್ಲಿದ್ದ ಅವ್ರನ್ನ ಬಿಟ್ಟು ಆಗಲಿ ಬರಂಗಿಲ್ಲ. ಅವ್ರ ಕುರಿ ಹೊಡ್ಕೊಂಡು ಜಗಳ ಮಾಡಿದೀವಪ್ಪ ನಾವು. ಅಂದ್ರೆ ನೀವ್ ಹೇಳ್ತಿರೋದು ಹೆಂಗಿದೆ ಅಂತಂದ್ರೆ, ಇವರು ನೀವು ಸ್ನೇಹಿತರು ಅಥವಾ ಸಂಬಂಧಿಕರು, ಈ ಒಂದು 5 ಜನ ಇದ್ರಪ್ಪ, ಓಕೆ, ನನಗೆ 5 ಜನದಲ್ಲಿ ಇವನ್ ಬಾರಿ ಉತ್ತಮ ನನಗೆ ಅನ್ಸ್ತಾ ಅಂತಂದ್ರು ಈ ಅಣ್ಣರು. ಅವಾಗ ನೀವು ಜೋಡಿಯಾಗಿ ಕುರಿ ಹೊಡ್ಕೊಂಡು ಹೋಗಿರ್ತೀರಾ. ಅವಾಗ ಏನಾಗುತ್ತೆ, ನಿಮ್ಮಿಬ್ರು ಮಧ್ಯೆ ಜಗಳ ಆಯ್ತು ಅಂತಂದ್ರೆ, ಅವಾಗ ಇವ್ರು ಬಂದ್ರಪ್ಪ ವಾಪಸ್ ಅಂತಂದ್ರೆ ಕುರಿ ಡೈರೆಕ್ಟ್ ಬಿಟ್ಟು ಬರಂಗಿಲ್ಲ, ಇನ್ನೊಬ್ರನ್ನ ಯಾರನ್ನು ಬಿಟ್ಟೇ ಬರ್ಬೇಕು ಅಲ್ಲಿಗೆ. ಕುರಿ ಹೊಡ್ಕೊಂಡ್ ಬರಂಗಿಲ್ಲ, ಕುರಿ ವಾಪಸ್ ತಗೊಂಬರಂಗಿಲ್ಲ, ಒಟ್ಟು ಊರಿಗೆ ಬರಂಗೇ ಇಲ್ಲಪ್ಪ ಕುರಿ ತಗೊಂಡು ಬರಂಗಿಲ್ಲ. ನಾವು 4 ಮಂದಿ ಹೋಗ್ಯವಂದ್ರ 4 ಮಂದಿನ ಜೊತೆಗೂಡೆ ಬರ್ಬೇಕು. ಮತ್ತೆ ಒಳ್ಳೆ ಇವತ್ತಿನ ದಿವಸ 6 ತಿಂಗಳ ನಂತರ 6 ತಿಂಗಳ ಮಟ 6 ತಿಂಗಳ ನಂತರ ಈಗೇನು ಇವತ್ತಿನ ದಿವಸ ಬಂದವಲ್ಲ, ಇವತ್ತಿನ ನಂತರ ಬೇಕಾದ್ರೆ ಇರ್ಬೋದು, ಬೇಡಾದ್ರು ಹೋಗ್ಬೋದು. ಅವ್ರು ಅನುಕೂಲ ಇವತ್ತು ಹೋಗ್ಬೋದು. ಅವ್ರು ಇವತ್ತು 6 ತಿಂಗಳ ಐತಲ್ಲ, ಏನೇ ಜಗಳ ಆಗ್ಲಿ ಮುಂದ್ಗಡೆ ಜಗಳ ಮಾಡಿ ಹಿಂದ್ಗಡೆ ಹೊಂದ್ಕೊಂಡು ಜೀವನ ಮಾಡ್ಕೊಂಬರ್ಬೇಕು. 6 ತಿಂಗಳ 6 ತಿಂಗಳ ತನಕ ಕುರಿ ತರಂಗಿಲ್ಲ. ಸಮಸ್ಯೆ ಇಲ್ಲ. ಅವನು ಬಂದ್ರು ಕೂಡ ಅವನಿಗೆ ಏನು ಬಂದಿರ್ತಾನಲ್ಲ ಅವನ ಬದ್ಲಿ ಮತ್ತೊಂದು ಕಳಿಸ್ಬೇಕು. ಅವನು ಕಳಿಸ್ಲಿಲ್ಲ ಬೇರೆ ಅವ್ನ ಬೇರೆ ಹಾಳಾರ ಇಡ್ಬೇಕು. ಅವ್ನ ಕಡೆ ಹೊಂದಾಣಿಕೆ ಆಗ್ಲಿಲ್ಲ ಅದಾವಲ್ಲ,
ಬೇರೆ ಆಳ ಕಳಿಸಿ ಅವ್ನ ಕಡಿದ ಪಗಾರ ಕೊಡಿಸ್ತೇವೆ. ಹೌದು. ಆಮೇಲೆ ಇನ್ನೊಂದಂದ್ರು ಏನಂತ ಅಂದ್ರೆ ಪಂಚಾಯತಿ ಮಾಡ್ತೀರ ನೀವು ಅಂತ ಹೇಳ್ಬಿಟ್ಟು ಇನ್ನೂ ಈಗ ಊರಿಗೆ ಬರೋಕ್ಕಿಂತ ಮುಂಚೆ ಪಂಚಾಯತಿ ಮಾಡ್ತೀರ ಅಂತೇಳಿ. ಆ ಪಂಚಾಯತಿ ಅಂದ್ರೆ ವಿಶೇಷ ಏನು ಅಂತೇಳಿ? ವಿಶೇಷ ಏನಲ್ಲ, ನಿಮ್ಮೆಲ್ಲ ಕಾರ್ಯಕ್ರಮಗಳು ಏನಂದ್ರೆ ಈಗ ಒಂದು 35-40 ತಂಡಕ್ಕೆ ಇರ್ತಾವೆ. ಅವ್ರಿಗೆ ಇಂಥ ದಿವ್ಸ ಸುಟ್ಟರು ಬರ್ರಿಯಪ್ಪ ಅಂತ ಹೇಳ್ತೇವೆ. ಒಂದು ದಿವ್ಸ ಆರ್ಡರ್ ಮಾಡ್ತೇವೆ. ಅವ್ರು ಇಂಥ ಜಗಕ್ಕೆ ಬರ್ರಿ ಅಂತ ಹೇಳ್ತೇವೆ. ಅಲ್ಲಿ ಯಾವ್ದಾರ ಒಂದು ಪ್ಲೇಸ್ಗೆ ಅಲ್ಲಿ ಒಟ್ಟು ಸೇರ್ತವೆ. ಮತ್ತು ನಿಮ್ಮ ಹೆಂಗಪ್ಪ ನಿಮ್ದು ಹೆಂಗಪ್ಪ ಅಂತೇಳಿ ಯಜಮಾನ ಅವ್ರ ಕಷ್ಟ ಸುಖನೂ ಆಲಿಸ್ತೇವೆ. ಎಲ್ಲದ ಅವ್ರವ್ರ ಕಷ್ಟಗಳು ಹೇಳ್ಕೊಂತಾರ. ಕೆಲವೊಂದು ಕಷ್ಟ ಹೇಳ್ತಾರೆ, ಕಷ್ಟ ಇಲ್ದಾರ ಕಷ್ಟ ಬಿಡ್ತಾರ. ಅದನ್ನೇನ ಇದ್ರೆ ನಾವು ಬಗೆಹರಿಸ್ತವಪ್ಪ. ನೀವು ಇಂಥ ದಿವ್ಸ ಮೆಡ್ಲೇರಿಗೆ ಹೋಗೋದು, ಇಂಥ ದಿವ್ಸ ರಾಣೆಬೆನ್ನೂರು ಹತ್ರ ಕೊಡ್ರಿ, ಒಂದ್ ಹತ್ರ ಹೊರಗೆ ಒಂದ್ ದಿವ್ಸ ರಾಣೆಬೆನ್ನೂರು ಕುಡಿಸ್ತೇವೆ. ಎಲ್ಲ ಕಡೆ ತಾಲೂಕಿನಾಗ ಎಲ್ಲಿದ್ರು ರಾಣೆಬೆನ್ನೂರು ಕುಡಿಸ್ತೇವೆ. ರಾಣೆಬೆನ್ನೂರದ ಮಿಸಿದ ಮೆಡ್ಲೇರಿಗೆ ಒಟ್ಟು ಏಕಾಗಿ ಒಮ್ಮಿಗೆ ಬರ್ತೇವೆ. ಬಂದು 2 ದಿವ್ಸ ಇಲ್ಲಿ ಇರ್ತೇವೆ. ಈ ಹೊಲ್ದಾಗ ನಾವು 4 ಮಂದಿ ಕೂಡಿ ಹೋಗಿರ್ತೇವೆ. ನಾವು ಸಣ್ಣ ಪುಟ್ಟ ಜಗಳ ನಾವು ಸಣ್ಣವ್ರು ಮಾಡ್ಕೊಂಡಿರ್ತೇವೆ. ಆ ಜಗಳಗಳ ಯಜಮಾನ್ರಿಗೆ ಹೇಳಿರಲ್ಲ, ನಮ್ಮಲ್ಲಿ ಇರ್ತೈತಿ. ಈ ದಿವ್ಸ ನಂತರ ಇಲ್ಲಿದ್ದ 6 ತಿಂಗಳ ಆದ್ಮೇಲೆ ನಾವೇನ್ ಬರ್ತಾವಲ್ಲ ನಮ್ಮ ನೋವುಗಳು ಯಜಮಾನ್ರಿಗೆ ತಿಳಿಸ್ತೇವೆ. ಈ ತರ ಜಗಳ ಮಾಡಿದ್ರು, ಅವ್ರು ಸುಮ್ಮನೆ ಅನಾವಶ್ಯಕವಾಗಿ ನಮ್ಮ ಕೂಟ ಹೊಡೆದಾಡಿದ್ರು, ಬೈದ್ರು, ಏನೋ ಒಂದು ಹೇಳ್ತಿರ್ತಾರೆ. ಆ ಜಗಳಕ್ಕೆ ಯಜಮಾನ್ರು ತೀರ್ಮಾನ ಮಾಡ್ತಾರೆ. ಆಮೇಲೆ ಇನ್ನೊಂದಂದ್ರು ಏನಂತಂದ್ರೆ, ಈಗ ನೀವು ಯಾವ್ದಾದ್ರು ಹೊಲಕ್ಕೆ ಹೋಗಿರ್ತೀರಪ್ಪ, ಆ ಹೊಲದಲ್ಲಿ ಆ ಹೊಲ ಮೇಯ್ದು ಬಿಡುತ್ತೆ ಓನರಿಗೆ ಗೊತ್ತಿಲ್ದಾಗ, ಮತ್ತೆ ಅವನಿಗೆ ಏನು ದಂಡ ಇವೆಲ್ಲ ಇತ್ತು ಅಂದ್ರೆ ಯಜಮಾನ್ರುಗಳೇ ತೀರ್ಮಾನ ಮಾಡ್ತಾರೆ. ಇದು ಹಂಗ ಮಾಡೋದಲ್ಪ. ಈಗ ಅವ್ರದಿಂದ ಇದು ಒಂದು ತಂಡಕ್ಕೆ ಇದೊಂದು ಕುರಿ ತಂಡಪ್ಪ. ಈ ತಂಡದವ್ರ ಕುರಿ ಮೇಯಿಸಿದ್ರು, ಹೊಲಕ್ಕೆ ಹೋದು ತಿಂದು ರೈತರ ತೊಂದರೆ ಕೊಟ್ರು ಅವಕ್ಕೆಲ್ಲ ನಾವೇನ್ ಮಾಡ್ತೇವೆ, ಯಾರು ಹೋಗಲ್ಲ. ಅವ್ರ ಆ ತಂಡಕ್ಕೆ ಯಜಮಾನ ಇರ್ತಾರಲ್ಲ ಅವ್ನ ಮುಖಾಂತರ ಮಾಡಿಸಿರ್ತೇವೆ. ನೀ ಮಾಡ್ಸಪ್ಪ, ಹೇಳಪ್ಪ, ರೈತರ ಕಾಲ್ ಬೀಳಪ್ಪ, ಕೈ ಮುಗಿಯಪ್ಪ, ಜನರಿಗೆ ಅವ್ರಿಗೆ ತೊಂದರೆ ಆಗದಂಗೆ ನೋಡ್ಕ್ಯಾರಪ್ಪ ಅಂತ ಹೇಳ್ತೇವೆ. ರೈತರು ಒಂದ್ ದಿವ್ಸ ಬಂದು ಒಂದ್ ದಿವ್ಸ ಹೋಗಾರಲ್ಲ. ನಾವು ಆ ರೈತರು ಕೂಡ ಹೊಂದಾಣಿಕೆ ಆಗಂಗೆ ಮಾಡಿಕೇರಿ, ಆ ಊರ ಜನರು ಕೂಡ ಹೊಂದಾಣಿಕೆ ಆಗಂಗೆ ಮಾಡಿಕೇರಿ. ತಪ್ಪಾದ್ರೆ ಕಾಲು ಹಿಡ್ಕಾರಿ, ಅವ್ರು ಕೈ ಮುಗಿ ಕಾಲ್ ಬೀಳ್ರಿ, ಅವ್ರನ್ನ ಸಾಕಾರ ತಗೊಳ್ರಿ, ನೀವು ಇದ್ದದ ಪರಿಹಾರ ಮಾಡಿಕೇರಿ ಅಂತ ಹೇಳ್ತೇವೆ. ಅದು ಎಲ್ಲದ ಮಿಕ್ಕಿ ಅದು ಬಗ್ಗದ ಇರ್ಲದ್ರ ಅವ್ರಿಗೆ ತೊಂದ್ರೆ ಆಗಕ್ಕೆ ಹಚ್ಚಿದ್ರೆ ಆಮೇಲೆ ಸಮುದಾಯ ಒಟ್ಟರು ಕೊಡ್ತಾರೆ. ಅವ್ರ ಮನ ಹೊಲಿಸ್ತೇವೆ. ಯಾರನ್ನ ರೈತರದು ಆ ಥರ ಮಾಡ್ತಾರೆ. ಯಾರ ಒಬ್ಬರಪ್ಪ ನೀನೊಬ್ಬನಪ್ಪ, ನಿನ್ನಿಗೆ ಭಾಳ ನಿಂದು ಹಾಳಾಗಿ ಲಕ್ಷಣೆ ಆಗಿತ್ತು. ನೀನು ಯಾರು ಹೇಳಿದ್ರು ಊರಾಗ ಕೇಳಲಿಲ್ಲ, ನಾವು ಹೇಳಿದ್ರು ಕೇಳಲಿಲ್ಲ. ಮತ್ತು ನಾವು ಹೊರಗಿದ್ದ ಸಮುದಾಯ ಕರ್ಕೊಂಬಂದು ಅವ್ರನ್ನ ನೋಡಿ ಸಮಾಧಾನ ಪಡಿಸಿ ಯಾವ ಕಂಪ್ಲೇಂಟ್ ಕೊಡಲ್ಲ, ಯಾವ ಪೊಲಿಟಿಷಿಯನ್ ಹೋಗಲ್ಲ, ಕೋರ್ಟ್ಗೆ ಹೋಗಲ್ಲ, ಕುರುಬರು ಹೊಡೆದಾಡಿ ಹೋಗಲ್ಲ. ರೈತರನ್ನ ಒಂದೇ ಮಾತು ನಮ್ಮನ್ನು ಹೊಡೆಯಂಗಲ್ಲ. ಅವ್ರ ರೈತರು ಎಷ್ಟರ ಹೊಡ್ಕೊಳ್ಳಿ ನಮ್ಮನ್ನು, ನಾವು ರೈತರ ಹೊಡೆಯಂಗಿಲ್ಲ. ಒಟ್ಟ ರೈತರು ಹೊಡೆದ್ರೆ ಅವ್ರಿಗೆ ನಮ್ಮ ಕುರಿಯಾಗ ದಂಡ. ನಾವೇನ್ ಮಾಡ್ತೇವೆ, ಲಕ್ಷಾನ ಗಂಟ್ಲೆ ರೊಕ್ಕ ಹಾಕ್ತೇವೆ ಕೊಡ್ಬೇಕು ನೀ ಅಂತೇಳಿ. ಹೌದು, ರೈತರು ಸಮಸ್ಯೆ ಮಾಡಂಗಿಲ್ಲ. ಜೀವನ ಮಾಡಕ್ ಹೋಗಿರ್ತೇವೆ. ಬೇರೆ ರೈತರು ನೋಡಿದ್ರ ಅಲ್ಲಿ 100 ಮಂದಿ ರೈತರು ನೀವ್ ಹೊಡೆದ್ರ ನಮ್ಮ ಮಳಿಂದ್ರ ಮತ್ತೆ ನಿನ್ನ ಹೊಡಿಕೊಂಡು ಹೆಂಗಿರ್ತಾರ. ಆ ತರ ಆಗ್ಬಾರ್ದು ಅಂತೇಳಿ ಅವ್ರಿಗೆ ತಪ್ಪಿದ್ರ ಕ್ಷಮೆ ಕೇಳಿ ಮುಂದೆ ಹೋಗೋದು. ದಂಡ ಬಟ್ಟಿ ಇವರಿಗೆ ಹಾಕೋದು. ಒಂದೇಳೆ ಅವ್ರ ರೈತರು ಯಾರು ಹೊಡೆದಾರ ಅಂತ ಮಾಹಿತಿ ನಾವಿದ್ದಲ್ಲಿ ಬರಲ್ಲ. ನಾವು ರೈತರಿದ್ದಲ್ಲಿ ಹೋಗಿರ್ತೇವೆ ಕುರಿ ಮಿಸಕ್ಕೆ. ಅಚಾನಕ ಕುರಿ ಹೋಗ್ತಿರ್ತೈತಿ, ಅದು ನಮ್ ತಪ್ಪಾಗಿರ್ತೈತಿ. ಅವ್ರಿಗೆ ಕೈ ಮುಗಿದು ಕ್ಷಮೆ ಕೇಳಿ ಮುಂದೆ ಹೋಗ್ಬೇಕು. ಆಯ್ತಪ್ಪ ಹೋಗ್ರಿ ಅಂತ. ಯಾಕಾರ ಅವ್ನು ಹೊಡೆದ ಅಂದ್ರ ನಮ್ಮ ಸಮುದಾಯಕ್ಕೆ ಮಾಹಿತಿ ಬಂದ್ರ ಅವ್ನ ಇಲ್ಲಿ ಕಷ್ಟ ದಂಡ ಹಾಕ್ತೇವೆ. ಈಗೇನು ಕುಡಿಯೋವಲ್ಲ, ಈಗ ಇವತ್ತಿನ ದಿವ್ಸ ದಂಡ ಹಾಕ್ತಾವ್. ಇವತ್ತು ದಂಡ, ಅವತ್ತು ಪಂಚಾಯತಿ ಆಗುತ್ತೆ, ಇವತ್ತು ದಂಡ ಹಾಕಿರ್ತೀರ. ಪಂಚಾಯತಿ ಮಾಡಿ ಸರಿ ಮಾಡಿರ್ತೇವೆ ಅದನ್ನ. ನಮ್ಮ ಹತ್ರ ಹಂಗ ಇಟ್ಕೊಂಡಿರ್ತಾವ ಅದನ್ನ ಜೀವಂತಿ. ಅದನ್ನ ಇವತ್ತೇನು ಇಲ್ಲಿ ಬರ್ತಾವಲ್ಲ, ಇವತ್ತು ಕರ್ಸಿ ಅವ್ನು ನಮ್ ಗುಡಿಯಕ ದಂಡ ಹಾಕ ದೇವಸ್ಥಾನದಲ್ಲೇನೆ. ಎಲ್ಲ 12 ಹಳ್ಳಿ ಕುರುಬರು ಒಂದೇ ತಲೆ ಕೂಡ. ಇವು 12 ಹಳ್ಳಿ ಬಂದಿರೋದು ಎಲ್ಲ 12 ಹಳ್ಳಿ ಇವರು ಎಲ್ಲರೂ. ಈ ಮೇಳರು ಮಾತ್ರ ಅಲ್ಲ ಹಂಗಾರೆ ಇವರು ಜನಗಳೆಲ್ಲ 12 ಹಳ್ಳಿ ಜನ. ಅವರೆಲ್ಲ ನಿನ್ನ ರಾತ್ರಿ ಗುಡಿಮಾನ ಅಂತ ಕೂಡ್ತಾರ ಅಷ್ಟ್ರು. ಪ್ರತಿಯೊಂದು ಮಿಡ್ಲೇರಿ ಕುರಿ ಅಷ್ಟ ಇಲ್ಲಿ ಇರೋದು. ಈಗ 12 ಹಳ್ಳಿ ಕುರುಬರು ಏನ್ ಬರ್ತಾರ ಅಂದ್ರೆ ತಪ್ಪು ತಡಿ ಆಗಿರ್ತೈತಲ್ಲ, ಅಷ್ಟು ಜನ ಕೂಡ ಅದನ್ನ ತೀರ್ಮಾನ ಮಾಡ್ತಾರೆ. ಅಲ್ಲ ಜರಿ ನಾವು ಹೇಳೋದು ಹೆಂಗ್ ಗೊತ್ತಾ, ಈಗ ಹಂಗಾರೆ ನಿಮ್ ಬರೀ ಮೇಡ್ಲೇರಲ್ಲಿ 65 ರಿಂದ 70 ಸಾವಿರ ಕುರಿ ಬರೀ ಮೇಡ್ಲೇರಲ್ಲಿ ಐತಿ ಅಂತ ಅಂದ್ರೆ, ಈಗ ನಮ್ಮ ಹತ್ರ ಏನಿಲ್ಲ ಅಂದ್ರೆ ಒಂದು 30-35 ಸಾವಿರ ಕುರಿದೇವೆ ಅಂತ ಹೇಳ್ತೀರಿ ನೀವು. ಅಂದ್ರೆ ಮೇಡ್ಲೇರಲ್ಲಿ ಬರೀ ಕುರಿಗೆ ಮಹತ್ವ ಕೊಡ್ತಿದ್ರು ಅಂತ ಹೇಳ್ಬಿಟ್ಟು ಅವತ್ತಿನ ಕಾಲದಿಂದ. ಅದು ನಮ್ಮ ಸಂಪ್ರದಾಯ ಹೆಂಗ, ನಾವು ಇದು ನಮ್ದು ಅಜ್ಜ ಮುತ್ತೈದ ಕಾಲಕ್ಕೆ ಕುಲ ಕಸಬು. ಈಗ ಅಣ್ಣರೊಬ್ರು ಬಂದಾರೆ, ನಮಗೆ ಗೊತ್ತಿರೋ ನಿಂಗಪ್ಪ ಕರಿ ಅವರು, ಬರೋಣ ಈ ಕಡೆ. ಬಾರಿ ಉತ್ತಮ ಆಯ್ತು ಇವ್ರದ್ದು. ಕುರುಬ್ರು ಏನೋ ಕಂಬಳಿದೆಲ್ಲ ವಿಡಿಯೋ ಮಾಡಿದ್ವಿ ನಾವು, ತುಂಬಾ ಚೆನ್ನಾಗಿ ಹೋಯ್ತು ಎಪಿಸೋಡ್ ಎಲ್ಲ. ಈಗ ಈ ಊರಲ್ಲಿ ಕುರುಬ್ರಿಗೆ ಮತ್ತೆ ಕಂಬಳಿಗೆ ಭಾರಿ ಮಹತ್ವ ಅಂತ ಕೇಳಿದ್ದೆ. ಇವರೆಲ್ಲ ಮಾಡೋದೆಲ್ಲ ಕಂಬಳಿ ಕಸಬು. ಈಗ ಅದು ಕಮ್ಮಿ ಆಗ್ತಿದೆಯಲ್ಲ. ಕಮ್ಮಿ ಆಗ್ತೈತಿ ಅಂದ್ರ ಅದನ್ನ ಎಲ್ಲ ಮಿಷನ್ ಅದು. ಮಿಷನ್ ತ್ರೂ ಕಂಬಳಿ ತಯಾರಾಕ ಹಚ್ಚಿದ್ವು. ಮಿಷನ್ ಕಂಬಳಿ ಜನ ಉಪಯೋಗ ಮಾಡಕ್ ಹಚ್ಚಿಬಿಟ್ರು. ಮತ್ತೆ ಈಗ ಕುಲಕಾಸಮ್ನ್ಯಾಗ ಉಳಿದ್ರದ್ದು ಅದ್ರ ಈಗ ಕಷ್ಟಪಟ್ಟು ಮಾಡಿದ್ರ ಅದನ್ನ ನೇಯ್ದು ಮಾಡಿದ್ರ 700 ರೂಪಾಯಿ ಉಳಿತೈತಿ. ಈಗ ಮಿಷನ್ ಕಂಬಳಿ ತಂದು ಮಾರಿ 700 ಉಳಿತೈತಿ. ಯಾಕೆ ಮಿಷನ್ ಕಂಬಳಿ ಮಾಡಬಾರ್ದು ಅಂತ ಹೊಂಟ್ರ ಜನ. ಮತ್ತೆ ಇದನ್ನ ಕೈ ಬಿಟ್ರು. ಈ ನೀವು ಇದನ್ನೇ ಮಾಡ್ತಿದ್ರಾ ಫಸ್ಟಿಗೆಲ್ಲ? ನಾವು ಕಂಬಳಿನೇ ಇದ್ದೀರಾ? ನಾವು ಕಂಬಳಿ ಕುರಿ ಮೀಸಿವೆ, ಕಂಬಳಿನೇ ಕುರಿ ಕಂಬಳಿದನ ಜೀವನ. ಯಾವುದೇ ಒಬ್ರು ಎಣ್ಣೆ ತೆಗೆದು ಅದನ್ನು ಮಾಡಿ
ಅದೆಲ್ಲ ಪ್ರತಿಯೊಬ್ಬರಿಗೆ ಲಾಭ ಇತ್ತು. ಹೆಂಗಂದ್ರೆ ಉಣ್ಣಿ ತಗೊಂಡು ಇದಕ್ಕೆ ಆಗ್ತದೆ, ಗಿರಣಿಗೆ ನಮಗೆ ಮಾಡ್ಕೊಂಡು ಹೋಗಿ ಮತ್ತೆ ಹೆಣ್ಮಕ್ಳಿಗೆ ನೇಯ ಕೊಡೋರು, ಫಾರೆಸ್ಟ್ ಜಾಸ್ತಿ ಫಾರೆಸ್ಟ್ ಐತಲ್ಲ, ಅದಾದ್ಮೇಲೆ ಮಾರಕ್ಕೆ ಫಾರೆಸ್ಟ್ ಇರೋ ಸಲುವಾಗಿ ಜಂಗಲ್ ದೊಡ್ಡದಿರೋ ಸಲುವಾಗಿ ಕುರಿ ಸಾಕಾಣಿಕೆ ಮಾಡಿರೋ ನಮ್ಮ ಯಜಮಾನ್ರು ಹಿಂದಿನ ಕಾಲದಲ್ಲಿ. ಆ ಕುರಿನ ನಾವು ಸಂಪ್ರದಾಯವಾಗಿ ಹಂಗ ಉಳಿಸಿ ಬಂದವಿ. ಇವತ್ತಿನ ಕಾಲ ಕಾಯಿರಲ್ಲ ಅಂತ ತಿಳ್ಕ, ಆದ್ರೆ ಕಾಯಿರಲ್ದ್ರು ಬಿಡಂಗಿಲ್ಲ. ಇದು ನಮ್ಮ ಆಸ್ತಿ, ನಾವು ಹೊಲ ಹಿಡಿಯಕ್ ಮಾತ್ರ ಕೊಡಲ್ಲ. ಕುರಿ ಮಡಿಕೆ ಯಾಕೆ, ಏನ್ ಉದ್ದೇಶಕ್ಕೆ ಇದನ್ನ ಜೋಪಾನ ಮಾಡಿದ್ರೆ ನಮ್ಮ ಜೀವನ ಹಿಂಗ ನಮ್ಮ ಮನಸ್ಸು. ಈಗ ಒಂದು ಕುರಿ ಅಂದಾಜು ಒಂದು 25,000 30,000 ರೂಪಾಯಿ ಹೋಗುತ್ತೆ. 10,000 12,000 15,000 ದೊಡ್ಡ ಕುರಿ ಹೌದು. ಕಟಾವಿಗೆ ಹೋದ್ರೆ ಜಾಸ್ತಿ ಟಗರುಗಳು 25,000 50,000 ಮಟ ಮಾರ್ತದೆ. ದೊಡ್ಡ ಟಗರುಗಳು ಹಂಗಾಗ 15,000 ಮಟ 16,000 ಲಾಸ್ಟ್ ಅದು 18,000. ನಮ್ಮ ಕುರಿಗಾರೆಲ್ಲ ಕೊಳ್ಳೋದು 18,000 ಮಟ ತಗೊಂತಾರ. 20-25,000 ಆದ್ರೆ ಎಲ್ಲ ಅವ್ರ ದೇವ್ರ ಮಾಡೋರು, ಕಡದ್ ಮಾಡೋರು ಅವರೆಲ್ಲ ಒಯ್ತಿರ್ತಾರ. ಮತ್ತೆ ನಮಗೇನ್ ಲೆಕ್ಕ ಅಂದ್ರೆ ಈ ನಮ್ಮ ಒಂದು 300-400 ಕುರಿ ಅದಾವ. ಅದ್ರಾಗ ಕಮ್ಮಿ ಅಂದ್ರೆ ಒಂದ್ 200 ಮರಿ ಸಿಗ್ತಾವ. 200 ಹೊಟ್ಟೆ ಒಳಗೆ ಹುಟ್ಟತಾವ. 200-250 ಮರಿ ಸಿಗ್ತಾವ. 200-250 ಮರಿಯಾಗ ಒಂದು 20-30-50 ಮರಿ ಸತ್ತು ಹೋಕಾವು. 300 ಮರಿ ಹುಟ್ಟಿದ್ರೆ ಅಷ್ಟು ಸಾಯ್ತಾವು. 250 ಮಂದಿ ಒಂದು 5 ಮಂದಿ ಇರ್ತವೆ. ಆ ಕುರಿ ಸಾಕಾಣಿಕೆ ಮಾಡಕ 5-6 ಮಂದಿ ಇರ್ತವೆ. 5-6 ಮಂದಿಗೆ 1 ಲಕ್ಷ ಹಿಡಿದ್ರೆ 5-6 ಲಕ್ಷ ರೂಪಾಯಿ ಒಂದ್ ಆಳಿಗೆ 6 ಲಕ್ಷ ರೂಪಾಯಿ ಬರ್ತದೆ. ಆ ಒಂದ್ ಆಳಿಗೆ 1 ಲಕ್ಷದಂತೆ ಲೆಕ್ಕ ಮಾಡ್ಕೊಂಡ್ರೆ ಅಲ್ಲಿದ್ದ ನಮಗೆ ಏನಾಗತೈತಿ ಅಂದ್ರೆ, ಈಗ 700 ಮರಿ ಮಾರಿದ್ರೆ ಬರೀ 5,000 ಮರಿ ಮಾರಿದ್ರೆ 750 ಮರಿ ಮಾರ್ತವೆ. 750 ಮರಿ ಮಾರಿದ್ರೆ 5,000 ಒಂದು 12-13 ಲಕ್ಷ ರೂಪಾಯಿ 15 ಲಕ್ಷ ರೂಪಾಯಿ ಸೆನೆಕ್ ರೊಕ್ಕ ಆಗ್ತದೆ. ಅದ್ರಾಗ ಒಂದಿಷ್ಟು ಹೆಣ್ಣು ಬಿಡ್ತಾವೆ, ಹೆಣ್ಣು ನಾವು ಬಿಡ್ತಾವೆ, ಗಂಡನ ಮಾರ್ಕೊಂಡು ನಮ್ಮ ಜೀವನ ಮಾಡ್ತಾ ಇರ್ತದೆ. ಅದಕ್ಕ ನಮಗ್ ಮನಿಗೆ ಅಡಿತಡಿ ಇರಲ್ಲ, ಇನ್ನೊಬ್ರು ಸಾಲನು ಕೇಳಂಗಿಲ್ಲ. ನಮ್ ಜೀವನ ಹಂಗ ಸಣ್ಣಗೆ ನಡೀತಾ ಇರ್ತದೆ. ಬೇಕು ಅಂದಾಗ ಮಾರ್ಕೊಂಡು ದುಡ್ಡು ತಗೊಳೋದು ತಗೋಬಹುದು. ಗಂಡು ಮರಿನ 2 ತಿಂಗಳ 3 ತಿಂಗಳ 4 ತಿಂಗಳ ಆಗತ್ತೆ ನಾವು ಕೊಡ್ತಾವೆ. ಹೆಣ್ಣು ಮರಿ ಹಂಗ ಬಿಡ್ತಿರ್ತಾವೆ. ಅವು ಮತ್ತೆ ಹೆಚ್ಚುವರಿ ಯಾಕೆಂತ ಹೋಗವು. ಅದ್ರಾಗ ಒಂದು 20-30 ಬಿಡ್ತಾವೆ. ಅದ್ರ ಒಂದ್ 4-5 ಸಾಯ್ತಾವ, 10-12 ಸಾಯ್ತಾವ. ಈಗ ಅಲ್ಲೇದಲ್ಲಿ ಔಷಧಿ ಹೊಡಿತಾರ, ಔಷಧಿ ತಿಂದು ಸಾಯ್ತಾವ. ಅವೆಲ್ಲ ಸತ್ತು ಕೆಟ್ಟು ಮಾಡಿದ್ರೆ ಮತ್ ನಮ್ಮ 300 ಕುರಿ ಅದಾವ, 300 ಇರ್ತಾವ. ಬರೋಷ್ಟಿ ರಿಟರ್ನ್ ನೀವು ಊರಿಂದ ಹೆಂಗೆ 6 ತಿಂಗಳು ಹೋಗಿ ವಾಪಸ್ ಬರೋಷ್ಟಿ 300 ಇರ್ತಾವ. ಮತ್ತೆ 300 ಇರ್ತಾವ. ಸಾವು ಆದ್ರೆ ಮತ್ತೆ ಎಷ್ಟು ಸಾವು ಹಾಕವು ಅಷ್ಟಕ್ಕೆ ಅದಕ್ಕೆ ಮ್ಯಾಚ್ ಆಗಿ ಅಷ್ಟ ಆಗ್ತಾವ. ಅದನ್ನ ಜಾಸ್ತಿನೂ ಆಗಲ್ಲ ಕಮ್ಮಿನೂ ಆಗಲ್ಲ. ಹಂಗ ಸಾಕ್ಯಂತ ಹೋಗ್ತಾ ಇರ್ತವೆ. ಒಂದೇ ವರ್ಷ ನಾವು ಕುರಿ ಮರಿ ಮಾರ್ದಂಗ್ ಬಿಟ್ರೆ ಈಗ ಇದ್ರ 400 ಕುರಿಗೆ ಒಂದೇ ವರ್ಷಕ್ಕೆ 800 ಕುರಿ ಮಾಡ್ಕೊಂಡ್ ಬರ್ಬೋದು. ಬಟ್ ಕಾಯರ್ ಬೇಕು, ಕಾಯರ್ ಕಷ್ಟ ಐತಿ. ಈಗ ನಾವು ಮಾರ್ತೇವೆ, ಮಾರಿ ಇದ್ದು ನಮ್ಮ ಜೀವನ ಮಾಡ್ತೇವೆ. ಉಳ್ದಾವು ಹೇಳಿದ್ನಲ್ಲ, ಒಂದ್ 20-30 ಬಿಡ್ತಾವೆ, ಒಂದ್ 20-30 ಸತ್ತು ಹೋಕಾವು. ಮತ್ತೆ ಎಷ್ಟು ಇರ್ತಾವ? 300 ಇದಾವ, 300 ಅದಾವ ಪಲ್ಕತ್ತ ಬರ್ತವೆ. ಇದು ಮಲ್ನಾಡ ಅಂತ ಹೆಂಗ್ ಮಾಡಿದ್ರೆ ಕಟ್ಟಾಳ ಆಗಿರ್ತೈತಲ್ಲ, ಹಂಗಾಗಿ ಎಲ್ಲರಿಗೂ ಅನುಕೂಲತೆ ಇರ್ತೈತಿ. ಈ ಇದ್ರ ನಂತರ ಐತಲ್ಲ, ನಾನು ಜಗಳ ಮಾಡಿದ್ರೆ ಇವತ್ತ ಬೇರೆ ಹೊಡ್ಕೊಂಡು ಹೋಗ್ಬೋದು. ಇವತ್ತಿದ್ದ ಇನ್ನು 6 ತಿಂಗಳು ಹೋಗಿ ಬಂದವಲ್ಲ, ಅಲ್ಲಿ ಏನೇ ಜಗಳ ಮಾಡಿದ್ರು ಹೊಂದಾಣಿಕೆ ಮಾಡ್ಕೊಂಡ ಬರ್ಬೇಕು ಊರಿಗೆ. ಅವರು ಅದು ಏನೋ ಒಂದು ಸಮಸ್ಯೆ ಇದ್ರೆ ಯಜಮಾನ ನಮಗೆ ಸಮಸ್ಯೆ ಮಾಡ್ಕೊಂಡ್ ಕುರಿಗಾರಿ ಸಮಸ್ಯೆ ಇರತಕ್ಕಂಥದ್ದು ನಮ್ಮ ವ್ಯಾಪ್ತಿ ಒಳಗೆ ಅಡವಿ ಅದು ಜಂಗಲ್ ಏನಾಗೈತಿ ಅಂದ್ರ ದೊಡ್ಡ ಜಂಗಲ್. ನಡಿವು ಹಳ್ಳ ಮೆಡ್ಲೇರಿ ಗಂಗಾಪುರ ಅಂತೇಳಿ ನಡಿವು ಹಳ್ಳ ಬರ್ತೈತಿ. ಹಳದಾಗ ಮಳೆ ಹೊಡೆದ್ರೆ ನೀರು ತುಂಬತೈತಿ. ನಾವು ಈ ತಳದ ಮೆಡ್ಲೇರಿ ಕಡೆ ಮೇಸಿ ಅಂತ ಹೋಗಿ ಹಳದ ನೀರು ಕುಡಿಸಿ ಅತ್ಲ ಒಂದ್ ಸ್ವಲ್ಪ ಹೊತ್ತು ಮೇಸಿನ ಹಿಂದಕ್ಕೆ ಬಂದು ಮನೆ ಬರ್ತಿದ್ವಿ. ಅದೇನ್ ಮಾಡ್ಯಾರ ಅಂದ್ರ ಚಿಗರಿ ಡಿಪಾರ್ಟ್ಮೆಂಟ್ನಾರ ಅವ್ರು ಕೋರೇರೆ ಮಾಡ್ಯಾರ, ಅಲ್ಲಿ ಯಾರು ಬರ್ಬಾರ್ದು ಕುರಿ ಹೋಗ್ಯಾರ. ಆ ಸಮಸ್ಯೆಗೆ ನಮ್ಮ ಕುರಿ ಎಲ್ಲ ಊರ್ಬೇಕು. ಅವ್ರು ಏನ್ ಮಾಡ್ತಾರ, ಅಲ್ಲಿ ಹೋಗತ್ತಿನ ಕುರಿ ಹಿಡ್ಕೊಂಡು ಹೋಗೋದು, ಹೊಡಿಯೋದು, ಕಂಪ್ಲೇಂಟ್ ಮಾಡಿಸೋದು, ಕೇಸ್ ಹಾಕೋದು. ಈ ದೌರ್ಜನ್ಯ ಅಲ್ಲಿ ಅಡವಿಯಲ್ಲಿ ನಡೆಯೋದಕ್ಕ ಇನ್ನೂ ಕುರಿ ಕಡಿಮೆ ಆಗ್ಯಾವ. ನಮ್ಗೆ ಇನ್ನೂ ಕಮ್ಮಿ ಆಗಿದೆ ಅಂತ ನೀವು ಹೇಳ್ತಿರೋದು. ಇನ್ನು ಕಮ್ಮಿ ಜಾಸ್ತಿ ಇದು. ಒಂದ್ ಮನೆಗೆ ಇಲ್ಲ ಅಂದ್ರೆ 300, 400, 500, 600, 150, 100, 200, 10, 20, 50 ಯಾರು ಇದ್ದಿಲ್ಲ ಅವತ್ತಿನ ಕಾಲಕ್ಕೆ, ಯಜಮಾನ ಕಾಲ. ಈಗ ಚೆನ್ನಾಗಿತ್ತು ದೊಡ್ಡದು. ಈಗ 50ಕ್ಕೂ ಬಂದವು, 500ಕ್ಕೂ ಹೋಗ್ಯಾವು, 1000ಕ್ಕೂ ಹೋಗ್ಯಾವು. ಅವ್ರವ್ರ ಶಕ್ತಿ ಮೇಲೆ ಹೊರಗೆ ಹೋಗ್ತಾರೆ. ಮಾಡ್ಬೇಕು ಅಂದ್ರೆ ಹೊರಗೆ ಹೋಗ್ತಾರೆ ಅಂತ ಹೇಳೋದು. ಬೇಡ ಅಂದ್ರೆ 50-100 ಇಟ್ಕೊಂಡು ಇಲ್ಲೇ ಮಿಸ್ತಾರ. ಇವತ್ತಿದ್ದಾರೆ ನಾಳೆ ಇರಲ್ಲ. ಇಲ್ಲೆಲ್ಲ ಕುರು ಎಲ್ಲ ಮತ್ತೆ ಹಳ್ಳಿ ಮೇಲೆ ಹೋಗ್ಬಿಡು. ಅದಕ್ಕೆ ಆ ಡಿಪಾರ್ಟ್ಮೆಂಟ್ ನಿಂದ ನಮಗೆ ತೊಂದ್ರೆ ಆಗಿದ್ದಕ್ಕೆ ಎಲ್ಲ ಮತ್ತೆ ವರ್ಷಿ ಹೋಗ್ತಾರ. ಮಳೆಗಾಲ ಅಂದ್ರೆ ಅವ್ರವ್ರು ಬೇರೆ ಬೇರೆ ಏರಿಯಾಕ್ ಹೋಗ್ಬಿಡ್ತಾರೆ. ಇಷ್ಟು 60-70 ಸಾವಿರ ಕುರಿ ಐತಲ್ಲ, ಇಲ್ಲೊಂದ್ 1000 ಉಳಿತೈತಿ, 2,000 ಉಳಿತಾವ ಊರೊಳಗೆ. ಹೋಗಕ್ಕಾಗಲ್ಲ ಅನ್ನೋ ಹಿಡ್ಕಂತಾರ. ಇನ್ನಿದ್ದವ್ರು ಎಲ್ಲರೂ ಹೋಗ್ಬಿಡ್ತಾರೆ. ನಿಮ್ ಊರಲ್ಲಿ ಇನ್ನೊಂದು ಈಗ ಇವತ್ ಬಂದ್ರಲ್ರ, ಪಾಲ್ ಮಾಡ್ಕೊಳೋದು ಅಂತ ಒಂದು ಇದಿದೆ. ಹೆಂಗ್ ಪಾಲ್ ಮಾಡ್ಕೊಂತಾರ? ಕುರಿ ಅಗಲ್ಸ್ಕೊಳೋದು ಅಂತ ಅಂತಾರಲ್ಲ. ಕುರಿ ಅಗಲ್ಸಿ ಹೇಳೋದಂದ್ರ ನಾನು 100 ಅದಾವ, ಇನ್ನವ್ 700 ಅದಾವ, ಇನ್ನೊಬ್ಬನು 500 ಅದಾವ. ಅವನು ನಾವು ಒಟ್ಟು ಕೂಡಿ ಹೋಗಿರ್ತೇವೆ. ಈಗ ಯಾವಾಗ 6 ತಿಂಗಳ ನಾವು ನೀವು ಒಟ್ಟು ಕೂಡಿ ಮಾತಾಡಿ 6 ತಿಂಗಳು ಹೋಗ್ತವೆ. ಒಟ್ಟು ಕೂಡಿ ಹೋದಾಗ ಒಟ್ಟಿಗೆ ಕುರಿ ಅವು ಒಂದೇ ಮನೆ ಕುರಿ ಆಗಿರ್ತಾವ 6 ತಿಂಗಳ ಮಟನ. ಇವತ್ತೇನು ಪಾಲ್ ಮಾಡ್ಕೊಳಕ್ ಬರ್ತಾವಲ್ಲ, ಇಲ್ಲಿ ಬಂದ್ ದಿವಸ ಕಾರ್ಯಕ್ರಮ ಎಲ್ಲ ಮುಕ್ತಾಯ ಆಗತ್ಕೇನ ನಾವೇನ್ ಮಾಡ್ತೇವೆ, ಮತ್ತೆ ನಾನು ಅಲ್ಲಪ್ಪ ನಾನು ಬೇರೆ ನಾನು ಮಾಡ್ಕೊಂತೇನೆ ಅಂದ್ರೆ ಇವತ್ತು ಅವ್ರಿಗೆ ಪರವಾನಗಿ ಕೊಟ್ಟಣ. ಅವ್ರು ಅಲ್ಲೇ ಅಂದ್ರೆ ಪರವಾನಗಿ ಮಾಡಿ. ಅಲ್ಲ, ನಾನು ಹೇಳೋದ್ ಹೆಂಗ್ ಗೊತ್ತಾ, ಈಗ ಇಷ್ಟೆಲ್ಲ ಕುರಿಗಳು ಒಂದೇ ತರ ಇದ್ದಾಗ ನಂದೇ ಕುರಿ ಅಂತ ಅವ್ರಿಗೆ ಹೆಂಗ್ ಗೊತ್ತಾಗುತ್ತೆ ಅಂತ. ಈಗ ನೀವು ಅಕ್ಷರ ಬರೀತೀರಿ, ನಾವು ಇದನ್ನ ಮಾಡ್ದೋ ಕಸ. 1,000 ಕುರಿ ಒಂದಾದ್ರ ಕೂಡಿರ್ಲಿಲ್ಲ, ಅದ್ರಾಗ ಇದೇ ನಮ್ ಕುರಿ ಅಂತ ಹೇಳ್ಕೊಂಡ್ಬಿಡ್ತೀವಿ. 1000 ಕುರಿ ಇದು ಸಿಗಲ್ಲ ಅಂದ್ರೆ ಮರಿ ಸಿಗಲ್ಲ. ಅವಾಗ ಅದ್ರದ್ ಮರಿ ಸಿಗಬೇಕಲ್ಲ, ಅದ್ರ ಮರಿನೂ ಗೊತ್ತಾಗ್ಬಿಡುತ್ತೆ. ತಾಯಿ ಜೊತೆ ಗೊತ್ತಾಗ, ತಾಯಿ ನೋಡಕ್ಕೆ ಅದ್ ಮರಿ ಗೊತ್ತಾಗ. ಇದೇ ಅದ್ರ ಮರಿ 1 ವರ್ಷ ಹೋಗಿಲ್ಲ, ಅದ್ರ ವರ್ಷದ ಮೇಲೆ ನಮ್ ಕಣ್ಣಿ ಕಾಣ್ಲಿಲ್ಲ. ಇದೇ ನಮ್ಮ ಕುರಿ ಅಂತ 2 ವರ್ಷ ಹೋಗಿಲ್ಲ, 5 ವರ್ಷ ಹೋಗಿ ಇದೇ ಕುರಿ ನಮ್ದು ಅಂತ. ಅದಕ್ಕೆ ನಮ್ ಸಂಪ್ರದಾಯದ ಪ್ರಕಾರ ಗೊತ್ತಿಡಿದ್ರ ಅವ್ರ ಕುರಿ ವರ್ಷ 2 ವರ್ಷ ಇದ್ರು ಹೇಳ್ಕೊಟ್ಬಿಟ್ಟು ಹೋಯ್ಯಪ್ಪ ಅಂತ. ಈಗ ಯಾರು ಪಾಲ್ ಮಾಡಕತ್ತಾರ ಈಗ ಹಂಗಾರೆ ಭಾಗ ಮಾಡಕತ್ತಾರ. ಬರ್ರಿ ಹೋಗೋಣ ಅಂತ ಈಗ ಹಂಗಾರೆ ಕ್ಲೋಸ್ ಆಗ್ಬಿಡ್ತದ. ಹೋಗ್ಬಿಡ್ತಾರೆ ಇನ್ನೊಂದ್ ಸ್ವಲ್ಪ. ಎಲ್ಲಿ ಮಾಡಕತ್ತಾರ ಈಗ? ಅಲ್ಲಿ ಮಾಡ್ತೀರಾ ಅಂದ್ರೆ ಅವ್ರು ಈಗ ಬೇರೆ ಮಾಡ್ಕಂತಿದಾರೆ, ನನಗೆ ಇವ್ರು ಸರಿ ಆಗ್ತಿಲ್ಲ ಅಂತ ಹೇಳ್ಬಿಟ್ಟು ಇಲ್ಲೇ ಮಾಡಕ ಇಲ್ಲಿ ಮಾಡಕತ್ತಾರ ಈಗ.
ಇವ್ರು ಪಾಲ್ ಮಾಡ್ಯಾರ ರೀ. ಈಗ 3 ಪಾಲ್ ಆಗವಲ್ಲ ಇದರಲ್ಲಿ. ಅವ್ರು 3-4 ಮನೆಯವ್ರು ಕೂಡ್ತಾರ. 3 ಮನೆಯವರು 3-4 ಮನೆಯವ್ರು ಜೀವಂಟ ಆಗಿರ್ತಾನ. ಹಾ ಈಗ ಹಾ ಒಂದು ಹಿಂಡು ಒಬ್ರಿಗೆ ಸಾಲಲ್ಲ ಅವು, ಒಬ್ಬರ ಮಾಡೋಕ್ಕಾಗಲ್ಲ. ಈಗ ನೀನು ಒಂದು 100 ಅದಾವು, ಇನ್ನೊಬ್ಬನ ಒಂದು 200 ಅದಾವು, ಮತ್ತೊಬ್ಬನ ಒಂದು 100 ಇರ್ತಾವೆ. ಅವ್ರು 3 ಮಂದಿ ಮಾತಾಡ್ಕೊಂಡು ಕೂಡ್ತಾರ. ನಾವು 3 ಮಂದಿ, ನೀವು 3 ಮಂದಿ, ಅವ್ರು 3 ಮಂದಿ, 2 ಮಂದಿ ಅಂದ್ ಅವ್ರು ಒಟ್ಟು ಊರಿ ಮಾಡ್ಕೊಂತಾರ. 6 ತಿಂಗಳ ದಿವಸ ಇವತ್ತಿ ಮುಕ್ತಾಯ ಆತವ್ರು. ಇವತ್ತೇ ಮಾಡ್ತಾರ, ಮನೆಗೆ ಹೋಗಾರ ಅವ್ರ ಪಾಡಿ. ನನ್ನ ಕುರಿ ನಾನು ನೋಡ್ಕೊಂಡೆ, ಅವ್ರ ಕುರಿ ಅವ್ರು ನೋಡ್ಕೊಂಡೆ, ಅವ್ರ ಕುರಿ ಬೇರೆ ಬೇರೆ ಮಾಡಿ ನೋಡಿ. ನೀವು ಬೇರೆ ಮಾಡ್ಕೊಳಕತ್ತೀರಣ ಈಗ? ಅಷ್ಟು ಒಂದೇ ಮನೆಯವ್ರು ನೀವು? ಬೇರೆ ಬೇರೆ ಮನೆ, ಬೇರೆ ಬೇರೆ ಮನೆಯವರು. ಹೆಂಗ್ ಗೊತ್ತಾಗತ್ತೆ ನಿಮ್ ಕುರಿ ಅಂತ ಹೇಳ್ಬಿಟ್ಟು ನಿಮಗೆ? ಹೆಂಗ್ ಗೊತ್ತಾಗತ್ತಣ್ಣ? ಈಗ 6 ತಿಂಗಳು ಈಗ ಹೊಡ್ಕೊಂಡು ಹೋಗಿರ್ತಾರೆ ಅಂದ್ರೆ ಮಕ್ಕದ ಮೇಲೆ ಗೊತ್ತಾಗುತ್ತೆ. ಮಚ್ಚೆ ಹಾಕಿರ್ತೀರಾ ಏನ? ಇಲ್ಲ ಮತ್ತೆ ಗುರ್ತಿಡ್ದು ಬಿಡ್ತಾರ ಹಂಗಾರ ಇವರು. ನಾವು ಹಿಡಿತೀವಿ, ಯಜಮಾನ್ ಅದಾವಲ್ಲ ನಮಗೆ ಅನ್ಸಂದ್ ಹಿಡಿ. ನಾ ಹೇಳಿದ್ನಲ್ಲ 2-3 ವರ್ಷ ನಮ್ಮದ ಬಿಟ್ಟು ನೀನು ದಾವಣಗೆರೆ ಇದೆಯಪ್ಪ, ನಿನ್ನ ಕಡೆ ಅಲ್ಲೇ ಉಳಿದು ನಮ್ದೊಂದು ಕುರಿ. ನಾವು ಇತ್ತ ರಾಣೆ ಮೇಲೆ ಸೇರಿದ್ವಿ. ನಾವು ವಾಪಸ್ 2 ವರ್ಷದ ಮೇಲೆ ದಾವಣಗೆರೆ ಕಡೆಗೆ ಹೋದ್ರ ನೀನು ನನ್ನ ನಿಮ್ಮ ಕುರಿ ಹಿಂಗಿದ್ರೆ ಕುಡಿದ್ರೆ ಅದ್ರ ನಮ್ಮ ಕುರಿ ಇದ್ರೆ ನಮ್ದು ಕುರಿ 2 ವರ್ಷದ ಮೇಲೆ, 2 ವರ್ಷ ಆದ್ಮೇಲೆ ಹಿಡಿ ಇದೇ ನಮ್ಮ ಕುರಿ ಅಂತ. ಅವರು ಅವ್ರಿಗೆ ಅನುಭವ ಇದ್ದಾರೆ, ಬಂದು ತಪ್ಪ ಹೊಡ್ಕೊಂಡವ್ರಿ ಅಂತ. ಈಗ ಹಂಗಾರೆ ಬೇರೆ ಆದ್ವಿ ಈಗ 3 ಭಾಗ ಆಗಿದಾವ ಇಲ್ಲ ಹಂಗಾರೆ? 4 ಆ ಕಡೆ 1 ಭಾಗ ಆಗಿತ್ತಾ? ಅಂದ್ರೆ ಟೋಟಲ್ ಎಷ್ಟು ಕುರಿ ಇದ್ವಿ ಇಲ್ಲಿಗ? ಇವರು ಒಂದು 800 ಕುರಿ, ಒಂದ್ ಹಿಂಡಲ್ಲಿ 800 ಕುರಿ, ಒಂದು ತಂಡಕ್ಕೆ 800 ಕುರಿ ಅದ. 800 ಕುರಿ 4 ಮನೆಯವ್ರು ಕುಡಿಯಾರ. 4 ಮನೆಯವರು ಅಂದ್ರೆ ಎಷ್ಟು ಜನ ಹೋಗಿರ್ತಾರ? 4 ಜನ ಹೋಗಿರ್ತಾರ. ಅವ್ರು 8 ಮಂದಿ 5-6 ಮಂದಿ ಹೋಗಿರ್ತಾರ, 6 ಮಂದಿ ಹೋಗಿರ್ತಾರ. ಅಂದ್ರೆ ಹೋಗ್ಬೇಕಾರೆಲ್ಲ ಈಗ ಹೊಡ್ಕೊಂಡು ಹೋದ್ರು ಅಂತಂದ್ರೆ 800 ಒಂದೇ ಸರಿ ಹೋಗಿರ್ತತಿ. 2-3 ಹಿಂಡಿ ಮಾಡ್ತಾರೆ ಅದ್ರಲ್ಲಿ 800 ಬೇರೆ ಬೇರೆ ಮಾಡಿ ಬೇರೆ ಬೇರೆ ಭಾಗ ಮಾಡ್ತಾರ. ಅವು ಬೇರೆ ಬೇರೆ ಭಾಗ ಮಾಡಿ ಒಂದೊಂದು ಭಾಗಕ್ಕೆ ಇಬ್ಬಿಬ್ಬರು ಕಾಯಿ ಹಾಕಿ. ಯಾವ್ಯಾವ ಊರು ಸೈಡ್ ಹೋಗ್ತಾರಂತ ಇವರು ಕುರಿ ಹೊಡ್ಕೊಂಡು? ಇವರು ಬಹಳ ಅಂದ್ರೆ ಚಿಕ್ಕೇರಿ, ಹಿರೇಕೇರಿ, ಅಲ್ಲಿದ್ದ ಸೊರಬ ಸಾಗರ, ಇತ್ಲಾಗ ಆನ್ಮೆಟ್ಟಿ ಮಟ್ಟ ಹೋಗಿ ವಾಪಸ್ ಬರ್ತಾರೆ. ಇತ್ತ ತಿಳುವಳ್ಳಿ, ಅಲ್ಲಿದ್ದ ಹಾವೇರಿ ಸುತ್ತ ಹಾಕ್ಯಂದು ಹಿಂಗ ಆನ್ಗಲ್ಗೆ ಹತ್ಕೊಂಡು ಇಷ್ಟ್ರಾಗ ಹಿಂದಕ್ಕೆ ವಾಪಸ್ ಬರ್ತಾರೆ. 6 ತಿಂಗಳ ದಿವಸ ಹೋಗ್ತಾರ, ಅಲ್ಲೇ ಹೋಗ್ತಾರೆ. ಮತ್ತ ಈಗ ಇತ್ತ ಹೋಗ್ತಾರೆ ಭತ್ತ ಕೊಯ್ತಾವ್ರಿ. ದಾವಣಗೆರೆ ಭಾಗ ಭತ್ತ ಕೊಯ್ತಾರಲ್ಲ, ಭತ್ತದ ಮೇಸಕ್ ಹೋಗಾರಿ. ಹೋಗಿ 2 ತಿಂಗಳು 1.5 ತಿಂಗಳು 2 ತಿಂಗಳು ಇರ್ತಾರ. ಇನ್ನು ಮಳೆಗಾಲ ಬಂತಲ್ಲ, ಅವ್ರವ್ರ ಅನುಕೂಲ ಬಂದಂಗೆ ಗುಡ್ಡಕ್ಕೆ ಬಂದ್ಬಿಡ್ತಾರೆ. ಅಡವಿಗೆ ಹೋಗ್ಬಿಡ್ತಾರೆ. ಈಗ ಗುಡ್ಡಕ್ಕೆ ಬಂದು ಗುಡ್ಡದಾಗ ಒಂದು 2-3 ತಿಂಗಳು ಕಾಲ ಹೊಡಿತಾರ. ರೈತರ ಹೊಲಗಳು ಪೀಕ್ ಆಗಿರ್ತೈತಲ್ಲ, 2 ತಿಂಗಳ 3 ತಿಂಗಳು ಹೊರಗೆ ಅಲ್ಲಿ ಗುಡ್ಡ ಗವರ್ದಾಗ ಇರ್ತಾರ. ಆ ನಂತರ ಮತ್ತೆ ಹೊಲಗಳು ಬೈಲಾಗತ್ತಿನ ಮತ್ತೆ ರೈತರ ಹೊಲದಾಗ ಹೋಗ್ತಾರೆ. ಮತ್ತೆ ರೈತರು ಊಟಕ್ಕೆ ಕೊಡ್ತಾರ, ಅವ್ರು ಖರ್ಚಿಗೆ ಕೊಡ್ತಾರ. ಇವ್ರು ಅವ್ರೆಲ್ಲ ತೆರ್ಕೊಂಡು ಜೀವನ ಮಾಡ್ಕೊಂತ ಹೋಗ್ತಾರೆ. ಈಗ ಹಂಗೆ ಲೆಕ್ಕ ಹಾಕರ್ ಈಗ ಹೈಟೆಕ್ ಫಾರ್ಮ್ ಮಾಡ್ತಾರೆ ಗೊತ್ತಲ್ಲ ನಿಮಗೆ? ಶೆಡ್ ಹಾಕ್ದೆ, ಶೆಡ್ಡಿಗೆ ಹಾಕಿ ಒಂದಿಷ್ಟು ಬಂಡವಾಳ ಹಾಕ್ದೆ, 2-3 ಲಕ್ಷ ಬಂಡವಾಳ ಹಾಕ್ದೆ ಅಂತ ಮಾಡ್ತಾರಲ್ಲ, ಅದು ಉತ್ತಮನ ಇದು ಉತ್ತಮನ? ಅವ್ರಿಗೆ ಅದು ಉತ್ತಮ. ಅವ್ರಿಗೆ ಹೆಂಗ ಅದು ಉತ್ತಮ ಅಂದ್ರೆ ಮರಿ ಕೊಳ್ತಾರ, ತಗೊಂತಾರ, ಹೊಸ ಮಾರ್ತಾರ. ಒಳ್ಳೆ ಅದ್ರ ಲಾಭ ಲಾಸ ಲೆಕ್ಕ ಗೊತ್ತಾಗತಿ. ನಮ್ದು ಇದು ಮಾರೋದಲ್ಲ. ನಾವೀಗ 50 ಅದಾವ ಅಂದ್ರೆ 50ಕ್ಕೆ 100 ಮಾಡ್ಬೇಕಂತ ಆಸೆ ಇರ್ತೈತಿ. 100 ಮಾಡ್ತಾವ 100 200 ಮಾಡ್ಬೇಕಂತ ಆಸೆ ಇರ್ತೈತಿ. 200 ಮಾಡ್ತಾವ 200 ಮಾಡಿಂದ 300 ಮಾಡ್ಬೇಕಂತ ಆಸೆ ಬರ್ತದೆ. ನಾವು ಹೆಚ್ಚುವರಿ ಮಾಡ್ಕೊಂಡು ಇವ್ನು ಹೊರಗಡೆ ತೆರ್ಕೊಂಡು ಹಿಂಡಿ ಜಾಸ್ತಿ ಮಾಡ್ಕೊಂಡು ಜೀವನ ಮಾಡ್ತಾ ಇರ್ತೇವೆ. ನಮಗೆ ಮಾರಿ ರೊಕ್ಕ ತಗೊಳ್ಳೋ ಆಸೆ ಇರೋದು. ಜಾಸ್ತಿ ಮಾಡ್ಬೇಕನ್ನ ಆಸೆ, ಜಾಸ್ತಿ ಮಾಡ್ಬೇಕನ್ನ ಆಸೆ ಇರ್ತದೆ. ಅಂದ್ರೆ ಏನ್ ಜಾಸ್ತಿ ಮಾಡಿರೋದಂತ್ರ ಗೌರವ ಜಾಸ್ತಿ ಆಗುತ್ತೆ ಅಂತ ಅರ್ಥನೋ? ಗೌರವ ಅಲ್ಲ, ಜೀವನ ಜಾಸ್ತಿ ಆಗುತ್ತೆ. ಜೀವನ ಜಾಸ್ತಿ ಆಗುತ್ತೆ, ಇಂಪ್ರೂವ್ ಆಗ್ತವೆ ನಮ್ಮ ಮನಸ್ಸಿನಾಗ. ನಮ್ಮ ಮಂತ್ಯಾನಕ್ಕೆ ಇಂಪ್ರೂವ್ ಆಗ್ತದೆ. ಕುರಿ ಜಾಸ್ತಿ ಅದಾವ ಅಂದ್ರೆ ಒಂದಿಷ್ಟು ಮರಿ ಉತ್ಪನ್ನ ಜಾಸ್ತಿ ಬರ್ತದೆ. ಮತ್ತೆ ನಮ್ಮ ಮಕ್ಕಳು ಮಾವರಿಕೆ ಓದ್ಸಕ ಖರ್ಚಿಗೆ ವೆಚ್ಚಿಗೆ ಅದಕ್ಕೆ ತೊಂದರೆ ಆಗೋದಿಲ್ಲ ಅನ್ನೋ ಭಾವನೆ ಇಟ್ಕೊಂಡು ನಾವು ಮಾಡೋದು ಜೀವನ ಅಷ್ಟೇ. ನಾವು ಮತ್ತಿಲ್ಲ ಈ ಬಂಡವಾಳ ತೆಗೆದು ಮತ್ತೊಂದು ಫ್ಯಾಕ್ಟ್ರಿ ಕಟ್ಬೇಕು, ಆಸ್ತಿ ಹಿಡಿಬೇಕಿಲ್ಲ. ಇವೇ ನಮ್ಮ ಆಸ್ತಿ. ಇವ್ನು ಮಾರಿದ್ರೆ ನಾವು ಬೈತೀವಿ ಜನರನ್ನ. ಯಾಕೆ ಕುರುಬ್ರಿಗೆ ಇದು ಬಂತು ಅಂತ ಹೇಳಿ ಪದ್ಧತಿ? ಅದು ಯಜಮಾನ ಮಾಡಿ. ಈಗ ನೀನು ಒಂದು 10 ನಾವು ಒಂದು 10-20 ಕುರಿ ಚಲೋ ಕೊಟ್ರೆ ಈ ನಮ್ಮ ಸರಿಕರು ಎಲ್ಲರೂ ಬೈತಾರೆ. ಅಲ್ಲಿ ಏನು ಕಷ್ಟ ಮಾಡ್ಕೊಂಡಿ ನೀನು ಚಲೋ ಕುರಿ ಮಾರಿಬಿಟ್ಟಲ್ಲ ನೀನು ಅಂದ್ರೆ ಒಂದು ಆಸ್ತಿ ಕೊಟ್ಟಂಗ. ನಾವು ಒಂದು ಆಸ್ತಿ ಮಾರಿ ಹೆಂಗೆ ಅಂತಂದ್ರೆ 1/2 ಎಕರೆ 3/4 ಎಕರೆ 1 ಎಕರೆ ಅಂತ ಆಸ್ತಿ ಕೊಡ್ತೀವಲ್ಲ, ನಾವು ಮನ್ಸಿಗೆ ಬೇಜಾರಾದಾಗ ಇನ್ನೊಬ್ರು ಯಾರು ನಮ್ಗೆ ಬೈತಾರಲ್ಲ, ಆತರ ನಿಮಗೆ ಬೈದಂಗ ನಾವು ಚಲೋ ಕುರಿ ಮಾರಿಬಿಟ್ಟು ನೋಡ್ಬೋದು. ಬೋಸುಡಿ ಮಗ ಏನ್ ಮಾಡಿದ್ದೆ ನೀವು ದುಡ್ಡು ಜೀವನ ಮಾಡಕ್ಕಾಗಿಲ್ಲ ಏನೋ ಕಟ್ಟಿ ಅಂತ ನಾವು ಬೈತೀವಿ. ಅದು ನಮ್ಮಲ್ಲಿ ಒಂದು ಯಾವ ಕುರಿ ಒಂಥರ ಆಸ್ತಿ, ನಿಮಗೆ ಆಸ್ತಿ ಅದು. ಅದಕ್ಕೆ ನಾವು ಬೈತೀವಿ. ಮತ್ತೆ ಕೆಲವೊಬ್ರು ಅವ್ರ ಕಷ್ಟಕ್ಕೆ ಒಂದು ಮಾರ್ತಾರ, ಒಂದು 10-12 ಮತ್ತೆ 15 ತರ್ತಾರ. ಅದು ಹಿಂದ ಮಾಳಿಂಗರಾಯ ಪದ್ಮಣ್ಣ ಅಂತ ಹೇಳಿ ಅವನು ಕುರಿ ಹುಟ್ಟಿದಾಗ, ಈ ಕುರಿ ಹಿಂಡ್ ಹುಟ್ಟಿದಾಗ ಪದ್ಮಣ್ಣ ಅಂತ ಹೇಳಿ ಹುಟ್ಟ ಮಾಳಿಂಗರಾಯ ಅಂತ ಬಂದಾನ. ಮಾಳಿಂಗರಾಯ ಪದ್ಮಣ್ಣ ಸೇರಿ ಇದು ಕುರಿ ಹಿಂಡ ನಮ್ದಲ್ಲ. ಯಾವ ಕಾಲದಾಗ ಬಂದೈತೆ ಆ ಕುರಿ ಕರಿಯೋದು ಬೀಳೋದು ಯಾವಾಗ ಹೊತ್ತಿನ ಹೊರಗೆ ಮಾತಿ ಅವತ್ತು ಅವ್ರು ಮೇಸಾಕಚ್ಚಾರ, ಅವತ್ತಿಂದ ನಮ್ಮ ಸಮಾಜ ಮೇಸ್ತಾನ ಐತಿ. ಹೆಚ್ಚು ನಮ್ಮ ಸಮಾಜ ಹೊರಗೆ ಕೊಟ್ಟಿದ್ದು ಇದಕ್ಕೆ ಕುರುಬ್ರು ಸಮಾಜನೇ. ಕುರುಬ ಸಮಾಜ ಅವ್ರಿಗೆ ಅಂದ್ರೆ ಅದು ಬಿಟ್ಟು ಜಾಸ್ತಿ ಕೆಲಸ ಏನು ಮಾಡಲ್ಲ, ಅವರು ಮಾಡಲ್ಲ. ಅದೇನ್ ಬಂದೈತಿ ಅಂದ್ರೆ ಕುರುಬ್ರು ಅಂತ ಅಂದ ತಕ್ಷಣಕ್ಕೆ ಕುರಿ ಕಟ್ಕೊಂಡಾರ ಅಂತ ಬರ್ತೈತೆ. ಯಾವ್ರ ಕುರಿ ಕಟ್ತಾರ, ಕುರಿ ಗೊತ್ತಿರಲ್ಲ. ಕುರುಬ್ರು ಅಂದ್ರೆ ಕುರಿಯಾರ ಅಂತ. ಅದು ನಮ್ಮ ಸಮಾಜದ ಈ ಸೇವೆ ಮಾಡ್ಯಾರ. ಮತ್ತೆ ಅವ್ರು ಮಾಡ್ಯಾರ ಅಂತ ನಾವು ಮಾಡ್ತೀವಿ. ಈಗ ನಾವೊಂದು ಆಸ್ತಿ ಮಾಡ್ಬೇಕು, ಅದನ್ನ ಮಾಡ್ಬೇಕು, ಇದು ಮಾಡ್ಬೇಕಿಲ್ಲ, ಕುರಿ ಮಾಡ್ಬೇಕು. ನಮ್ಮ ಭಾಗದಲ್ಲಿ ಒಂದೊಂದು ಭಾಗದಲ್ಲಿ ನಮ್ಮ ಮಂದಿ ಅದಾರ, ಅವ್ರ ಕುರಿ ಮೇಲೆ ಲೋಭ ಇಲ್ಲ, ಗೊತ್ತಿಲ್ಲ ಅವ್ರಿಗೆ. ಮತ್ತೆ ಅವ್ರಿಗೆ ಕುರುಬ್ರ ಅಂತಾರ. ನೀನ್ ಕುರುಬಾಗ ನಿಮ್ಮಲ್ಲಿ ಕುರಿ ಇಲ್ಲ, ಅಲ್ಲಿ ಅವನಿಗೆ ಕುರುಬನ ಅಂತಾರ. ಆದ್ರೆ ನಮಗೆ ಕುರುಬನ. ಆದ್ರೆ ಕುರುಬ ಅಂದ್ರೆ ನಾವು ಕುರಿ ಕಟ್ಕೊಂಡ್ ಕುರುಬ. ಅವ್ರಿಗೆ ಅವ್ರ ಹೆಸರು ಕುರುಬ. ಅವ್ರು ಯಾವಾಗ್ಲೂ ನಮ್ಮ ಕುರುಬ್ರ ಮನೆ ಕುರಿ ಅಂತ. ವಾಲ್ಮೀಕಿಯರು ಅದಾವ, ಸಾಬರು ಅದಾವ, ಇತರೆ ಎಲ್ಲಾ ಜನದ ಅದಾವ. ಆದ್ರೆ ಕುರುಬರು ಕುರಿ ಅಂತ ಹಿಂಗ ಎಲ್ಲಾ ಸಮಾಜದ್ರು ಅದಾವ. ಕರ್ನಾಟಕ ತುಂಬಾ ಎಲ್ಲಾ ಅಡ್ಡಾಡ್ ನೋಡ ಎಲ್ಲಾ ಸಮಾಜದ್ರು ಜಾಸ್ತಿ ಸಾಕೋದು ಅಂತ. ಲಿಂಗೇತ್ರ ಅದಾವು, ಕುರುಬರು ಅದಾವು. ಆದ್ರೆ ಏನಂತಾರ ಅಂದ್ರೆ ಕುರುಬರು ನೀನ್ ಹಂಗ ಸ್ವಭಾವ ನೀ ಬಂದಪ್ಪ, ಅವ್ನ್ ಕುರುಬ್ ಬಂದ್ ನೋಡ್ಲಿ, ಅವ್ನ ಕುರಿಯನ್ನ ಕುರುಬ್ ಬಂದ್ ನೋಡ ಅಂತ. ಅದು ಸಂಪ್ರದಾಯ ನಮ್ಮ ಯಜಮಾನ ಬೆಳೆಸ್ಯಾರ, ನಾವು ಬೆಳೆಸಿಲ್ಲ. ನಿಮ್ಮ ಒಂದ್ 300 ಕುರಿ ಇದಾವೆ
ಅಂದ್ರೆ ಗೊತ್ತಾ ಈಗ 300 ಕುರಿನ ಯಾರು ನೋಡ್ಕೊಂತಾರೆ ನಿಮ್ಮವನೀಗ? ನಮ್ಮ ಮಗ ಒಬ್ಬನದಾನ, ಅವ್ನ ಜೊತೆಗೆ ಇಬ್ಬರು ಮೂವರು ಹಾಳು ಮಾಡ್ತಾರೆ, ಅವ್ರು ನೋಡ್ಕೊಂತಾರಲ್ಲ. ನೀವು ಊರಲ್ಲಿ ಇರ್ತೀರಂಗಾರೆ, ನಾವು ಊರಾಗ ಅವ್ರು ಹೊಡ್ಕೊಂಡು ಹೋಗ್ತಾರ ಹಂಗಾರೆ. ನಾನು ಹೋಗ್ತಾನೆ, ಅವನು ಹೋಗ್ಲಿಲ್ಲ ಅಂದ್ರೆ ನಾವು. ಮತ್ತೆ ಅಧ್ಯಕ್ಷರು ಅಂತ ಅಂತೀರಾ ನೀವು? ಮತ್ತಿಲ್ಲಿ ಅಲ್ಲ ಅಲ್ಲೇ ಇರಂಗಿಲ್ಲ, ನಾವು ಕಂಟಿನ್ಯೂ ಇರಂಗಿಲ್ಲ. ಇವತ್ತು ಹೋದ್ವಿ, ನೋಡಿದ್ವಿ, ಮತ್ತೆ ವಾಪಸ್ ಹೊಳಿ ಬಂದ್ವಿ. ನಮಗೆಲ್ಲ ಕಾರ್ಯಕ್ರಮ ಅವ ಇವ ಇವರೆಲ್ಲ. ಮತ್ತೀಗ ಹೆಣ್ಮಕ್ಳು ಹೋಗಲ್ಲ ಅಂದ್ರಲ್ಲ, ಗಂಡು ಮಕ್ಳಿದ್ದೆಲ್ಲ ಊಟದ ಇಲ್ಲ ಹೆಂಗೆ? ಅವ್ರು ಮಾಡ್ಕೊಂತಾರ, ಅವ್ರ ಗಂಡು ಮಕ್ಳೇ ಶೆಫ್ಗಳಿಲ್ಲಿ ಅಡಿಗೆ ಬಿಟ್ರು. ಅವ್ರ ಏನ್ ಮಾಡ್ತಾರ ಅಂದ್ರ, ರೈತರು ಅನ್ನ ಅಕ್ಕಿ ಕೊಡ್ತಾರ, ಜೋಳ ಕೊಡ್ತಾರ, ಅನ್ನ ಸಂಗಟಿ ಮಾಡ್ತೇವೆ, ಕುರಿಯನ್ ಹಾಲು ತೆಗಿತೇವೆ, ಶಿಸ್ತಾಗ ಮೆತ್ತಗಾಗಂಗ ಸಂಗಟಿ ಮಾಡಿರ್ತೇವೆ. ಹಾಲು ಸಂಗಟಿ ಹುಳಿ ಬಿಟ್ಕೊಂತೇವೆ, ಸಾರು ಮಾಡ್ಕೊಂತೇವೆ, ಹುಳಿ ಗೋಜಿ ಸಾರು ಉಣ್ತೇವೆ, ಮೇಲೆ ಹಾಲು ಉಂಡು ಬಿಡ್ತೇವೆ, ಮುಗಿತು. ವಾಪಸ್ ಒಳ್ಳೆ ರಾತ್ರಿ ಮಟ ಕೊಡಂಗಲ್ಲ ಅವ್ನು, ರಾತ್ರಿ ಮಟನ ಊಟ ನೋಡಲ್ಲ ನಾವು. ಮನೆ ಊಟಕ್ಕಿಂತ ಟೇಸ್ಟು. ನಾವು ಈ ವಯಸ್ಸಾಗೈತಲ್ಲ, ಮನೆಯಾಗ ಹೋಗಿ ಉಣ್ಣಲ್ಲ ನಾವು. ಮತ್ತೆ ಕುರಿಯಾಗ ಉಣ್ಬೇಕನ್ನ ಆಸೆ ಇರ್ತೈತಿ, ಮನೆಗೆ ಊಟ ಮಾಡಂಗ ಅನ್ಸಲ್ಲ ನಿಮ್ಗೆ? ಅನ್ಸಲ್ಲ. ಅವ್ರ ದಿನ ಹಾಲು ತುಪ್ಪ ಮಾಡಿ ಉಣಂಗಲ್ಲ. ಹ್ಮ್ ಈ ಕುರಿಯಾಗ ಬಂದು ಊಟ ಮಾಡಿದ ಊಟನ ಸಂಪಗಂತ ಅದನ್ನ ಎಡ್ಕೊಂಡ್ ಬಂದ್ಬಿಟ್ಟ. ಸಣ್ಣ ಗಟ್ಟಿ ಊಟ ಹಂಗಾರೆ, ಬರೀ ಹಿಟ್ಟು, ಸಣ್ಣದಾಗ ಅನ್ನ ಕಮ್ಮಿ. ಸಣ್ಣದಾಗ ಬಂದ್ಬಿಟ್ಟ. ಅದ್ರ ಕೊಟ್ಟಾಗ ಅದ್ರ ಮೇಲೆ ಜವಾಬ್ದಾರಿ. ಇವತ್ತು ಎಂತ ದೊಡ್ಡ ಮನುಷ್ಯ ಏನಂದ್ರು ಅದ್ರ ಮೇಲೆ ಲೋಬಿ. ಹಾಲು ಮಾರಲ್ಲ, ಹಾಲು ಮಾರಂಗಿಲ್ಲ.